ಒಬ್ಬ ವ್ಯಕ್ತಿಯನ್ನು ಒಂದು ವಸ್ತುವನ್ನು ಕೊಂಡು ಅದನ್ನ ಶೇಕಡಾ 10ರಷ್ಟು ನಷ್ಟಕ್ಕೆ ಮಾರಿದನು. ಅವನು ಅದನ್ನ ಶೇಕಡಾ 30ರಷ್ಟು ಕಡಿಮೆ ಬೆಲೆಗೆ ಕೊಂಡು 20 ರೂಪಾಯಿ ಹೆಚ್ಚು ಬೆಲೆಗೆ ಮಾರಿದ್ರೆ ಅವನಿಗೆ ಶೇಕಡಾ 40ರಷ್ಟು ಲಾಭ ಆಗುತ್ತಿತ್ತು. ಹಾಗಾದ್ರೆ ಆ ವಸ್ತುವಿನ ಕೊಂಡ ಬೆಲೆ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ನಾನು ಮೊದಲಕ್ಕ ಕಾಸ್ಟ್ ಪ್ರೈಸ್ ಎಷ್ಟು, ಕಾಸ್ಟ್ ಪ್ರೈಸ್ ಇಲ್ಲಿ 100 ರೂಪಾಯಿ ಐತೆ ಅಂತ ನೋಡ್ತೀನಿ. ಹಂಗಾರೆ ಸೆಲ್ಲಿಂಗ್ ಪ್ರೈಸ್ ಒಂದಕ್ಕೆ 10% ನಷ್ಟ ಮಾರ್ತಾನಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತಿ, 90 ರೂಪಾಯಿ ಆಗತಿ. ಆದ್ರ ಅವ ಎರಡನೇ ಸಲ 30% ಕಡಿಮೆ ಬೆಲೆ ಬೈ ಮಾಡ್ತಾನ ಅಂದ್ರೆ ಎಷ್ಟಾಗತ್ತೆ, 70 ರೂಪಾಯಿ ಆಗುತ್ತೆ. ಅದನ್ನ ಎಷ್ಟು 40% ಪ್ರಾಫಿಟ್ ಮಾರ್ತಾನೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ, 70 × 147 ರೂಪಾಯಿ. 100 ಅಂದ್ರೆ ಎಷ್ಟಾಗತ್ತೆ, ಇದು 98 ರೂಪಾಯಿ ಆಗುತ್ತೆ. ನೋಡ್ರಿ, ಇಲ್ಲಿ ಎಷ್ಟು ಜಾಸ್ತಿ ಐತಿ, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 8. ಈ 8ರ ವ್ಯಾಲ್ಯೂ ಎಷ್ಟು ರೂಪಾಯಿ ಕೊಟ್ಟನ, ಇಲ್ಲಿ 20 ರೂಪಾಯಿ ಜಾಸ್ತಿ ಮಾರ್ತಾನ ಅಂತ ಕೊಟ್ರ ಅಂದ್ರೆ 20 ಆಯ್ತು. 1ರ ವ್ಯಾಲ್ಯೂ ಎಷ್ಟು ಆಯ್ತು, ಇಲ್ಲಿ 4 ಅಲ್ಲಿ 4 5 ಆಯ್ತು. ನಮಗೆ ಏನಾಗಬೇಕಿದು 100% ಆಗ್ಬೇಕು ಕಾಸ್ಟ್ ಪ್ರೈಸ್. 2ರ ವ್ಯಾಲ್ಯೂ 5 ಆಯ್ತು. ಅಂದ್ರೆ ನಾವು ಇದನ್ನ 100 ಮಾಡಕ್ಕೆ ಇದಕ್ಕೆ ಇಂಟು 50, ಇದಕ್ಕೆ ಇಂಟು 50 ಮಾಡಿದ್ರೆ ಎಷ್ಟಾಗತ್ತೆ, ಇದು 100 ಆಗುತ್ತೆ. ಇದು 250 ರೂಪಾಯಿ ಏನಾಗುತ್ತೆ, ಅದರದ್ದು ಕಾಸ್ಟ್ ಪ್ರೈಸ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಲೈಕ್ ಮಾಡ್ರಿ, ಹಂಗ ಶೇರ್ ಮಾಡ್ರಿ. ಅಮನ್ ಕಾರಿನಲ್ಲಿ ಗಂಟೆಗೆ 80 km/h ವೇಗದಲ್ಲಿ ತನ್ನ ಕಚೇರಿಗೆ ಹೋದರೆ 10 ನಿಮಿಷ ಮುಂಚಿತವಾಗಿ ತಲುಪ್ತಾನ. ಒಂದು ವೇಳೆ ಅವನು ಗಂಟೆಗೆ 30 km/h ವೇಗದಲ್ಲಿ ಹೋದ್ರೆ 10 ನಿಮಿಷ ತಡವಾಗಿ ತಲುಪ್ತಾನ. ಹಾಗಾದ್ರೆ ನಿಗದಿತ ಸಮಯಕ್ಕೆ ತಲುಪಲು ಕಾರಿನ ವೇಗ ಎಷ್ಟಿರ್ಬೇಕಂತ ಕೇಳಿರಲಿ. ನೋಡ್ರಿ, ಸ್ಪೀಡ್ ರೇಷಿಯೋ ಏನೈತಿ, ಇಲ್ಲಿ ಸ್ಪೀಡ್ 1ಕ್ಕೆ, ಆಮೇಲೆ ಸ್ಪೀಡ್ 2ಕ್ಕೆ. 1ಕ್ಕೆ 80 km/h ಐತಿ, ಆಮೇಲೆ ಎಷ್ಟೈತಿ 30 km/h ಐತಿ. ಇದು ಎಷ್ಟಾಗುತ್ತೆ ರೇಷಿಯೋ, 8:3 ಸ್ಪೀಡ್ ರೇಷಿಯೋ ಆಗುತ್ತೆ. ಟೈಮ್ ರೇಷಿಯೋ ಏನಾಗುತ್ತೆ, ಇದರ ರಿವರ್ಸ್ ಆಗುತ್ತೆ, 3:8 ಆಗುತ್ತೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಾಗುತ್ತೆ ನೋಡ್ರಿ. ಇಲ್ಲಿ ಮೊದಲಕ್ಕೆ ಎಷ್ಟು ನಿಮಿಷ ತಡವಾಗಿ ಹೋಗ್ಕನವ, ಮೊದಲಕ್ಕ 10 ನಿಮಿಷ ಮೊದಲಕ್ಕೆ ಹೋಗ್ಕನ, ಆಮೇಲೆ ಎರಡನೇ ಸಲ 10 ನಿಮಿಷ ತಡವಾಗಿ ತಲುಪ್ತಾನ. ಅಂದ್ರೆ ಎರಡೂ ಏನಾಗತ್ತ, ಪ್ಲಸ್ ಆಗತ್ತ. ಅಂದ್ರೆ ಇಲ್ಲಿ ಎಷ್ಟು ವ್ಯತ್ಯಾಸ ಎಷ್ಟೈತಿ, ಇಲ್ಲಿ 5 ಐತಿ. 5ರ ವ್ಯಾಲ್ಯೂ ಎಷ್ಟಾಯ್ತು, 20 ನಿಮಿಷ ಆಯ್ತು. 1ರ ವ್ಯಾಲ್ಯೂ ಎಷ್ಟಾಯ್ತು, 4 ನಿಮಿಷ ಬರ್ತೈತಿ. ಇಲ್ಲಿ ನೋಡ್ರಿ, 1ಕ್ಕೆ ಎಷ್ಟು ನಿಮಿಷ ಆಗತ್ತೆ, ಇದು 3 × 4 ಮಾಡಿದ್ರೆ 12 ನಿಮಿಷ ಆಗುತ್ತೆ. ಹಂಗಾದ್ರೆ ಡಿಸ್ಟೆನ್ಸ್ ಎಷ್ಟಾಗತ್ತೆ, ಇಲ್ಲಿ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 80 × 12 ನಿಮಿಷ ಮಾಡಿದ್ರೆ ಎಷ್ಟಾಗುತ್ತೆ, ಡಿವೈಡ್ ಬೈ 60 ಮಾಡ್ಬೇಕಿದ್ರೆ 6 1 6 2 ಅಂದ್ರೆ 16 ಕಿಲೋಮೀಟರ್ ಏನಿರ್ತೈತಿ ಟೋಟಲ್ ಡಿಸ್ಟೆನ್ಸ್ ಇರ್ತೈತಿ. ಹಂಗಾರ ಅವಾಗ ನಿಗದಿತ ಸಮಯಕ್ಕೆ ಅಂದ್ರೆ ಕರೆಕ್ಟ್ ಟೈಮಿಗೆ ಹೋಗಕ್ಕೆ ಅವಾಗ ಎಷ್ಟು ಸ್ಪೀಡ್ ಎಷ್ಟು ಇರ್ಬೇಕಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಅವ್ ಮೊದ್ಲಕ್ ಟೈಮ್ ಎಷ್ಟು ಹೋಗಿರ್ತಾನವ, 10 ನಿಮಿಷ ಮೊದ್ಲಕ್ ಹೋಗ್ಕನ. ಆದ್ರ ಅದ್ರ ಟೋಟಲ್ ಒಂದು ಕರೆಕ್ಟ್ ಟೈಮ್ ಎಷ್ಟು ಬಂದೈತಿ, ಇಲ್ಲಿ 12 ನಿಮಿಷ ಬಂದೈತಿ. ಅಂದ್ರೆ ಅವಾಗ ಕರೆಕ್ಟ್ ಆಗಿ ಹೋಗೋದು ಎಷ್ಟಾಗತ್ತೆ, 22 ನಿಮಿಷ ಕರೆಕ್ಟ್ ಟೈಮ್ ತಗೊಂತಾನ. ಅಂದ್ರೆ ಅದ್ರದ್ದು ಸ್ಪೀಡ್ ಎಷ್ಟು ಇರ್ಬೇಕು, ಡಿಸ್ಟೆನ್ಸ್ 16 ಕಿಲೋಮೀಟರ್ ಐತಿ. ಇಲ್ಲಿ 22 ನಿಮಿಷ ಐತಿ ಇಂಟು 60 ಮಾಡೋಣ. ಇದು 2 11 2 30 ಆಗುತ್ತೆ. ಅಂದ್ರೆ ಎಷ್ಟಾಗತ್ತೆ, ಇದು 480 × 11 km/h ಏನಿರ್ಬೇಕು, ಒಂದು ಸ್ಪೀಡ್ ಇರ್ಬೇಕು. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಅಸಲಿನ ಮೇಲೆ ವಾರ್ಷಿಕ ಶೇಕಡಾ 11ರ ದರದಲ್ಲಿ 8 ವರ್ಷಗಳು ಮತ್ತು 9 ವರ್ಷಗಳ ಸರಳ ಬಡ್ಡಿ ನಡುವಿನ ವ್ಯತ್ಯಾಸವು 132 ರೂಪಾಯಿಗಳಾಗಿದ್ರೆ ಆ ಅಸಲು ಎಷ್ಟು ಅಂತ ಕೇಳಿರಲಿ. ನೋಡ್ರಿ, 11% ಹಂಗ 8 ವರ್ಷಕ್ಕೆ ಅಂದ್ರೆ ಎಷ್ಟಾಗತ್ತದ, 88% ಆಗುತ್ತೆ. 9 ವರ್ಷಕ್ಕೆ ಅದೇನಾಗತ್ತೆ, 99% ಆಗುತ್ತೆ. ಇವೆರಡರ ನಡುವಿನ ವ್ಯತ್ಯಾಸ ಕೊಟ್ರೆ ಎಷ್ಟೈತಿ, ವ್ಯತ್ಯಾಸ ಎಷ್ಟು ಬರ್ತೈತಿ, 11%. ಈ 11% ಏನಾಗೈತಿ, 132 ಆಗೈತಿ. ಅಂದ್ರೆ ಇಂಟು ಏನಾಗೈತಿ, 12 ಆಗೈತಿ. ಕಾಸ್ಟ್ ಪ್ರೈಸ್ ಅವಳು 100% ಇಂಟು 12 ಮಾಡಿದ್ರೆ ಎಷ್ಟಾಗುತ್ತೆ, 1200 ರೂಪಾಯಿ ಅಸಲು ಬೆಲೆ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 9900 ರೂಪಾಯಿಗಳನ್ನ ಎಕ್ಸ್ ವೈ ಮತ್ತು ಜೆಡ್ ನಡುವೆ ಕ್ರಮವಾಗಿ 7:12:14 ಅನುಪಾತದಲ್ಲಿ ಹಂಚಲಾಗುತ್ತೆ. ಹಾಗಾದ್ರೆ ವಾಯ್ನ ಪಾಲು ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಎಕ್ಸ್ ವೈ ಜೆಡ್ ರೇಷಿಯೋ ಎಷ್ಟೈತಿ, 7 12 14. ಟೋಟಲ್ ಸಮ್ ಎಷ್ಟಾಗತ್ತೆ, ಇದು 33 ಆಗತಿ. ನಮಗೆ ಯಾರು ಕೇಳ್ಯಾರ, ವಾಯ್ ಪಾಲು. ವಾಯದ್ ಎಷ್ಟೈತಿ ರೇಷಿಯೋ, 12 33 × 9900. 33 1 33 3 ಆಗುತ್ತೆ. ಅಂದ್ರೆ ಎಷ್ಟತ್ತು, 3600 ರೂಪಾಯಿ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವನ್ನು ಶೇಕಡಾ 30 ಮತ್ತು ಶೇಕಡಾ 10ರ 2 ಸತತ ರಿಯಾಯಿತಿಗಳ ನಂತರ 4964 ರೂಪಾಯಿಗಳು ಮಾರಾಟ ಮಾಡಲಾಯ್ತು. ಹಾಗಾದ್ರೆ ಆ ವಸ್ತುವಿನ ಮಾರ್ಕ್ ಪ್ರೈಸ್ ಏನಂತ ಕೇಳಿರಿ. ಇಲ್ಲಿ ನೋಡ್ರಿ, ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ, ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ, 4964 ಐತಿ. ಈಜ್ ಕೊಟ್ಟು ಮಾರ್ಕ್ ಪ್ರೈಸ್ ಇಂಟು ಒಂದೇ ಸಲ ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ಟನ, 30. ಅಂದ್ರೆ ಉಳಿದಿದ್ದು ಎಷ್ಟು, 70 / 100 ಆಗುತ್ತೆ. ಆಮೇಲೆ 10% 90 / 100 ಆಗುತ್ತೆ. 20 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ನೋಡ್ರಿ, 7 9 63. 63 ಇಂಟು ಇದು ಎಷ್ಟಲೇ ಆಗುತ್ತೆ ಅಂದ್ರೆ 78.7936 ಆಗುತ್ತೆ. ಅಂದ್ರೆ ಮಾರ್ಕ್ ಪ್ರೈಸ್ ಎಷ್ಟಾಗುತ್ತೆ, ಇಲ್ಲಿ 78.7936 ಇಂಟು 100 ಮಾಡಿದ್ರೆ ಮಾರ್ಕ್ ಪ್ರೈಸ್ 7879.36 ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸೈಕಲ್ ನಿಗದಿಪಡಿಸಿದ ಬೆಲೆ 2700 ರೂಪಾಯಿಗಳು. ಅದಕ್ಕೆ ಶೇಕಡಾ 90ರಷ್ಟು ರಿಯಾಯಿತಿ ನೀಡಿದ್ರೆ ಆ ಸೈಕಲ್ ಮಾರಾಟ ಬೆಲೆ ಎಷ್ಟು ಅಂತ ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಈಸ್ ಕೊಟ್ಟು 2700. 10% ಡಿಸ್ಕೌಂಟ್ ಅಂದ್ರೆ 90 / 100 ಆಗುತ್ತೆ. 20 ಕ್ಯಾನ್ಸಲ್. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ, ಇಲ್ಲಿ 2400.
30 ರೂಪಾಯಿ ಆಗುತ್ತೆ. ಆಪ್ಷನ್ ಇ ಕರೆಕ್ಟ್ ಆನ್ಸರ್ ಆಗುತ್ತೆ. 40 ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ 30 ವಿದ್ಯಾರ್ಥಿನಿಯರಿದ್ದಾರೆ. ಹಾಗಾದ್ರೆ ಆ ತರಗತಿಯಲ್ಲಿ ಹುಡುಗರ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ 30 ಜನ ಗರ್ಲ್ಸ್ ಇದ್ರೆ ಇನ್ನು ಉಳಿದಿದ್ದಷ್ಟು 10 ಜನ ಬಾಯ್ಸ್ ಇರ್ತಾರೆ. 10/40 ಇಂಟು 100 ಮಾಡಿದ್ರೆ ಏನಾಗುತ್ತೆ 0 25% ಏನಿರ್ತಾರೆ ಬಾಯ್ಸ್ ಇರ್ತಾರೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕಾರಿನ ಬೆಲೆ ವಾರ್ಷಿಕವಾಗಿ 50% ದರದಲ್ಲಿ ಕಡಿಮೆ ಆಗುತ್ತೆ. ಅದರ ಪ್ರಸ್ತುತ ಬೆಲೆ 75,000 ರೂಪಾಯಿಗಳಾಗಿದ್ರೆ 3 ವರ್ಷಗಳ ಹಿಂದೆ ಆ ಕಾರಿನ ಬೆಲೆ ಎಷ್ಟಿತ್ತು ಅಂತ ಕೇಳಿದ್ರೆ ನೋಡಿ, 3 ವರ್ಷದಿಂದ ಆ ಕಾರಿನ ಬೆಲೆ ಎಕ್ಸ್ ಇತ್ತು ಅಂದ್ರೆ ಪ್ರತಿ ವರ್ಷ 50% ಕಡಿಮೆ ಆಗೈತೆ ಅಂದ್ರೆ ಏನಾಗುತ್ತೆ ರೇಷಿಯೋ 1/2 ಇಂಟು 1/2 ಇಂಟು 1/2 ಈಜು ಕೊಟ್ಟು ಅದ್ರ ಬೆಲೆ ಎಷ್ಟಾಗೈತಿ 75,000 ಆಗೈತಿ. ಅಂದ್ರೆ ಎಕ್ಸ್ ಈಜು ಕೊಟ್ಟು 75,000 ಇಂಟು ಏನೈತಿ ಇದು 8 ಆಗುತ್ತೆ. ಅಂದ್ರೆ 6 ಲಕ್ಷ ರೂಪಾಯಿ ಅದರದ್ದು 3 ವರ್ಷದ ಹಿಂದಿನ ಬೆಲೆ ಇರ್ತೈತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 22 ಪುರುಷರ ಗುಂಪಿನಲ್ಲಿ ಸರಾಸರಿ 58 ವರ್ಷ ವಯಸ್ಸಿನ 2 ಪುರುಷರ ಬದಲಿಗೆ 2 ಹೊಸ ಪುರುಷರನ್ನು ಸೇರಿಸಿಕೊಳ್ಳಲಾಗುತ್ತೆ. ಇದರಿಂದ ಆ ಗುಂಪಿನ ಸರಾಸರಿ ವಯಸ್ಸು 2 ವರ್ಷಗಳಷ್ಟು ಕಡಿಮೆ ಆದ್ರೆ ಆ 2 ಹೊಸ ಪುರುಷರ ಸರಾಸರಿ ವಯಸ್ಸು ಎಷ್ಟು ಅಂತ ಕೇಳಿಲಿ ನೋಡ್ರಿ. ಬಿಟ್ಟು ಹೋದವ್ರ ವಯಸ್ಸು ಎಷ್ಟಾಗುತ್ತೆ 58 ಇಂಟು 2 ಮಾಡಿದ್ರೆ 116 ವರ್ಷ ಆಗುತ್ತೆ. ನೋಡ್ರಿ, ಟೋಟಲ್ ಏಜ್ ಏನಾಗುತ್ತೆ, ಟೋಟಲ್ ಏಜ್ ಆಫ್ ನ್ಯೂ ಪರ್ಸನ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಟೋಟಲ್ ಏಜ್ ರಿಪ್ಲೇಸ್ ಆಗಿದ್ದು ಅಂದ್ರೆ ಬಿಟ್ಟು ಹೋದವ್ರದ್ದು ಮೈನಸ್ ಟೋಟಲ್ ಇಂಟು ಎವರೇಜ್ ಚೇಂಜ್ ಆಗಿದ್ದು ಏನಾಗೈತಿ ಇಲ್ಲಿ ಟೋಟಲ್ ಏಜ್ ಎಷ್ಟೈತಿ ಇಲ್ಲಿ ರಿಪ್ಲೇಸ್ ಆಗಿದ್ದು ಇವ್ರದ್ದು 116 ಐತಿ. ಮೈನಸ್ ಇಲ್ಲಿ ಟೋಟಲ್ ಎಷ್ಟು ಜನ ಆದ್ರೆ 22 ಜನ, ಎವರೇಜ್ ಎಷ್ಟು ಚೇಂಜ್ ಆಗೈತಿ ಇಲ್ಲಿ 2 ಚೇಂಜ್ ಆಗೈತಿ. 116 ಮೈನಸ್ ಇದು ಎಷ್ಟಾಗುತ್ತೆ 44 ಆಗುತ್ತೆ. ಅಂದ್ರೆ ಎಷ್ಟು 72 ಇಬ್ಬರದು ಟೋಟಲ್ ಏಜ್ ಆಗತ್ತೆ ಇಲ್ಲಿ. ಅಂದ್ರೆ ಎವರೇಜ್ ಏನಾಗುತ್ತದೆ 72/2 ಮಾಡಿದ್ರೆ 36 ವರ್ಷದರದ್ದು ಎವರೇಜ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2,200 ರೂಪಾಯಿಗಳ ಅಸಲಿನ ಮೇಲೆ 1.5 ವರ್ಷಗಳವರೆಗೆ ಪ್ರತಿ ಅರ್ಧ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿ ಲೆಕ್ಕ ಹಾಕುವಂತೆ ಸಿಗುವ ಚಕ್ರ ಬಡ್ಡಿ 3,836.8 ರೂಪಾಯಿ ಆಗಿದ್ರೆ ವಾರ್ಷಿಕ ಚಕ್ರ ಬಡ್ಡಿ ದರ ಎಷ್ಟು ಅಂತ ಕೇಳಿ ಅಮೌಂಟ್ ಏನಾಗುತ್ತೆ ಪ್ರಿನ್ಸಿಪಲ್ ಪ್ಲಸ್ ಅಮೌಂಟ್ ಆಗುತ್ತೆ. 2,200 ಪ್ಲಸ್ 3,836.8 ರೂಪಾಯಿ ಮಾಡಿದ್ರೆ ಅಮೌಂಟ್ ಎಷ್ಟಾಗುತ್ತೆ 6,036.8 ರೂಪಾಯಿ ಆಗುತ್ತೆ. ಅಮೌಂಟ್ ಈಜು ಕೊಟ್ಟು ಫಾರ್ಮುಲಾ ಏನು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ r/100 ಟಿ ಆಗುತ್ತೆ. ಇಲ್ಲಿ ಅಮೌಂಟ್ ಎಷ್ಟು ಆಗುತ್ತೆ 6,036.8 ಈಜು ಕೊಟ್ಟು ಪ್ರಿನ್ಸಿಪಲ್ ಎಷ್ಟೈತಿ 2,200 1 ಪ್ಲಸ್ r/100 ಇದು ಟಿ ಏನಾಗುತ್ತೆ ಅರ್ಧ ವರ್ಷಕ್ಕೂ ಏನ್ ಮಾಡಿದ್ರೆ ಇದು 3 ಸಲ ಆಗುತ್ತೆ ರೆಸ್ಟು 3 ಆಯ್ತು. ಇದು ಪಾಯಿಂಟ್ ತೆಗಿನಿ ಇಲ್ಲಿ 60,368 ಡಿವೈಡೆಡ್ ಬೈ ಇದೇನಾಗುತ್ತೆ 22,000 ಈಜು ಕೊಟ್ಟು 100 ಪ್ಲಸ್ 6 ಡಿವೈಡೆಡ್ ಬೈ 100 ರೆಸ್ಟು 3 ಆಗುತ್ತೆ. ನೋಡ್ರಿ ಇದು 22 ಒಂದೇ ಆಗುತ್ತೆ. ಇದು 22 2,744 ಆಗುತ್ತೆ. ಅಂದ್ರೆ 2,744 ಡಿವೈಡೆಡ್ ಬೈ ಎಷ್ಟಾಗುತ್ತೆ 1000 ಈಜು ಕೊಟ್ಟು 100 ಪ್ಲಸ್ 6 ಡಿವೈಡ್ ಬೈ 100 ರೆಸ್ಟು 3 ಆಗುತ್ತೆ. ಇದೇನಾಗುತ್ತೆ ಇದು 14 ಕ್ಯೂಬ್ ಆಗುತ್ತೆ, ಇದು 10 ಕ್ಯೂಬ್ ಆಗುತ್ತೆ ರೆಸ್ಟು 100 ಪ್ಲಸ್ 6 ಡಿವೈಡ್ ಬೈ 100 ರೆಸ್ಟು 3 ಆಗುತ್ತೆ. ಪವರ್ ಸೇಮ್ ಇದ್ದಾಗ ಬೇಸ್ಗಳನ್ನ ಈಕ್ವಲ್ ಮಾಡ್ಬೇಕು. 14/10 ಈಜು ಕೊಟ್ಟು 100 ಪ್ಲಸ್ 6 ಡಿವೈಡ್ ಬೈ 100 0 ಕ್ಯಾನ್ಸಲ್ 140 ಈಜು ಕೊಟ್ಟು 100 ಪ್ಲಸ್ 6 ಆಗುತ್ತೆ. ಆರ್ ವ್ಯಾಲ್ಯೂ ಎಷ್ಟು ಬಂತು 40% ಬಂತು. ಇದೇನಾಗುತ್ತೆ ಅರ್ಧ ವಾರ್ಷಿಕವಾಗಿರ್ತೈತಿ. ಫುಲ್ ಏನಾಗಿರ್ತೈತಿ 1 ವರ್ಷಕ್ಕೆ 40 ಇಂಟು 2 ಮಾಡ್ಬೇಕು ಅಂದ್ರೆ 80% ಏನಿರ್ತೈತಿ ವಾರ್ಷಿಕ ಬಡ್ಡಿ ದರ ಇರ್ತೈತಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಜ್ರದ ಬೆಲೆಯು ಅದರ ತೂಕದ ವರ್ಗಕ್ಕೆ ನೇರ ಅನುಪಾತದಾಗ ಐತಿ. ಆ ವಜ್ರದ ಬೆಲೆಯು 87,880 ರೂಪಾಯಿಗಳಾಗೈತಿ. ಅದು 5:8 ಅನುಪಾತದ ತೂಕದ 2 ತುಂಡುಗಳಾಗಿ ಒಡೆದು ಹೋಗುತ್ತೆ. ಹಾಗಾದ್ರೆ ಆ ವಜ್ರ ಒಡೆದಿದ್ದರಿಂದ ಉಂಟಾದ ನಷ್ಟ ಎಷ್ಟು ಅಂತ ಕೇಳಿ ನೋಡ್ರಿ. ಅದು ಯಾವ ರೇಷಿಯೋದಾಗ ಒಡೆದು ಹೋಗತಿ ಇಲ್ಲಿ 5:8 ಅಂದ್ರೆ ಮೊದಲಕ್ಕೆ ಎಷ್ಟು ಟೋಟಲ್ ಅದು 13 ಇರ್ತೈತಿ. ಇದ್ರ ಸ್ಕ್ವೇರ್ ಏನೈತಿ ಅದು ಅಮೌಂಟ್ ಸ್ಕ್ವೇರ್ ಆಗೈತಿ. ಅಂದ್ರೆ ಇದು ಎಷ್ಟಾಗುತ್ತೆ 169 ಆಗುತ್ತೆ. ಆಮೇಲೆ ಒಡೆದ ನಂತರ ಅದು ಅಮೌಂಟ್ ಎಷ್ಟಾಗುತ್ತೆ ಇದು 25 ಸ್ಕ್ವೇರ್, ಇದು ಪ್ಲಸ್ 8 64 ಅಂದ್ರೆ ಎಷ್ಟು ಟೋಟಲ್ ಇದು ಎಷ್ಟಾಗತ್ತೆ ಇದು ಟೋಟಲ್ ಇದು 89 ಆಗತ್ತೆ ಇಲ್ಲಿ. ಆಮೇಲೆ ನೋಡ್ರಿ ಇಲ್ಲಿ ಲಾಸ್ಟ್ ಎಷ್ಟಾಯ್ತು ಮೊದಲಕ್ 169 ರೂಪಾಯಿ ಐತಿ. ಆಮೇಲೆ 89 ರೂಪಾಯಿ ಏನಾಗೈತಿ ಇದು ಆಮೇಲೆ ಒಡೆದ ನಂತರ ಬೆಲೆ ಆಗೈತಿ. ಇಲ್ಲಿ ಎಷ್ಟು ಲಾಸ್ ರೂಪಾಯಿ ಆಯ್ತು ಇಲ್ಲಿ ಟೋಟಲ್ ನಮಗೆ 80 ರೂಪಾಯಿ ಲಾಸ್ ಆಯ್ತು. ಇಲ್ಲಿ 169 ರೂಪಾಯಿ ಟೋಟಲ್ ವ್ಯಾಲ್ಯೂ ಕೊಟ್ರೆ ಎಷ್ಟು 87,880 ರೂಪಾಯಿ ಕೊಟ್ರೆ ಅಂದ್ರೆ ಎಷ್ಟಲೇ ಇಲ್ಲಿ 520 ಆಗುತ್ತೆ. ಅಂದ್ರೆ ಲಾಸ್ ಎಷ್ಟಾಯ್ತು ಇಲ್ಲಿ 80 ರೂಪಾಯಿ ಲಾಸ್ ಆಗೈತೆ. ಅಂದ್ರೆ 80 ಇಂಟು 520 ಮಾಡಿದ್ರೆ ಲಾಸ್ ಏನಾಗುತ್ತೆ ಟೋಟಲ್ 80 ಇಂಟು 520 ಮಾಡಿದ್ರೆ 41,600 ರೂಪಾಯಿ ಏನಾಗಿರ್ತೈತಿ ಉಂಟಾದ ನಷ್ಟ ಆಗಿರ್ತೈತಿ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಅರ್ಧಗೋಳದ ತ್ರಿಜ್ಯವು 3.5 ಸೆಂಟಿಮೀಟರ್ ಆಗಿದ್ರೆ ಅದರ ಘನಫಲ ಎಷ್ಟು ಅಂತ ಕೇಳಿ ಇಲ್ಲಿ ನೋಡ್ರಿ. ರೇಡಿಯಸ್ ಏನ್ ಕೊಟ್ಟಾರ 3.5 ಸೆಂಟಿಮೀಟರ್ ಕೊಟ್ಟಾರ. ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ 2/3 ಪೈ ಆರ್ ಕ್ಯೂಬ್ ಆಗುತ್ತೆ. ನೋಡ್ರಿ 2/3 ಪೈ ವ್ಯಾಲ್ಯೂ ಅಂತ ಅಂತೀನಿ 3.14 ಇಂಟು ಆರ್ ವ್ಯಾಲ್ಯೂ 3.5 ಕ್ಯೂಬ್ ಆಗುತ್ತೆ.
ಇದೆಷ್ಟಾಗುತ್ತೆ 269.255 ಡಿವೈಡೆಡ್ ಬೈ 3 ಆಗುತ್ತೆ. ವ್ಯಾಲ್ಯೂ 89.75 ಆಗುತ್ತೆ. ನಮ್ಗೆ ಕೊಟ್ಟ ಆನ್ಸರ್ ಏನೈತಿ 89.83 ಐತಿ. ಅದ್ರ ಕರೆಕ್ಟ್ ಆಪ್ಷನ್ ಎ ಆಗುತ್ತೆ. ಅನಿಲ್ ಮತ್ತು ಕರಣ್ ಇಬ್ರು ಸೇರಿ ಒಂದು ಕೆಲಸವನ್ನು 20 ದಿನಗಳಲ್ಲಿ ಮಾಡಬಲ್ಲರು ಅಂತ ಕೊಟ್ರು. ಅಂದ್ರೆ ಅನಿಲ್ ಪ್ಲಸ್ ಕರಣ್ ಎಷ್ಟು ಟೈಮ್ ತೊಗೊಂಡ್ರಿ ಇಲ್ಲಿ 20 ದಿನ. ಕರಣ್ ಮತ್ತು ಹಿಮಾಂಶ್ ಇಬ್ರು ಸೇರಿ ಅದೇ ಕೆಲಸನ 25 ದಿನದಾಗ. ಅಂದ್ರೆ ಕರಣ್ ಪ್ಲಸ್ ಹಿಮಾಂಶ್ ಎಷ್ಟು ತೊಗೊಂಡ್ರಿ ಇಲ್ಲಿ ದಿವಸ 25 ದಿನ ತೊಗೊಂಡ್ರು. ಹಿಮಾಂಶ್ ಮತ್ತು ಅನಿಲ್ ಇಬ್ರು ಸೇರಿ 50 ದಿನ ತೊಗೊಂಡ್ರು. ಅಂದ್ರೆ ಹಿಮಾಂಶ್ ಪ್ಲಸ್ ಅನಿಲ್ ಸೇರಿ ಎಷ್ಟು ದಿನ ತೊಗೊಂಡ್ರು 50 ದಿನ ತೊಗೊಂಡ್ರು. ಹಾಗಾದ್ರೆ ಹಿಮಾಂಶ್ ಒಬ್ಬನ ಅದೇ ಕೆಲಸ ಮಾಡಕ್ಕೆ ಎಷ್ಟು ಟೈಮ್ ತೊಗೊಂತಾನ ಅಂತ ಕೇಳಿರಿ. ನೋಡಿ ಟೋಟಲ್ ವರ್ಕ್ LCM ಏನಾಗುತ್ತೆ 100 ಆಗುತ್ತೆ. 25 100 25 4 50 2 10. ಟೋಟಲ್ ಎಫಿಷಿಯನ್ಸಿ 3 ಜನ ಸೇರಿ ಏನಾಗುತ್ತೆ ನೋಡ್ರಿ. ಎ 2 ಸಲ ಕೆ 2 ಸಲ ಎಚ್ 2 ಸಲ ಇದೆ. ಅಂದ್ರೆ ಎ ಇಂಟು ಎ ಪ್ಲಸ್ ಕೆ ಪ್ಲಸ್ ಎಚ್ ಇಸ್ ಈಕ್ವಲ್ ಟು ಟೋಟಲ್ ಎಫಿಷಿಯನ್ಸಿ ಎಷ್ಟಾಗುತ್ತೆ 5 4 9 11 ಆಗುತ್ತೆ. ಅಂದ್ರೆ 3 ಜನ ಸೇರು ಏನಾಗುತ್ತದೆ ಎ ಪ್ಲಸ್ ಕೆ ಪ್ಲಸ್ ಎಚ್ ಇಸ್ ಈಕ್ವಲ್ ಟು 11 ಡಿವೈಡ್ ಬೈ ಏನಾಗುತ್ತೆ ಎಫಿಷಿಯನ್ಸಿ ಆಗುತ್ತೆ. ನೋಡ್ರಿ ಹಿಮಾಂಶುಂದು ಒಬ್ಬಂದು ಕೇಳ್ಯಾರ ನಮಗೆ. ನೋಡ್ರಿ ಇಲ್ಲಿ ಹಿಮಾಂಶುಂದು ಒಬ್ಬಂದು ಬೇಕಂದ್ರೆ ಇಲ್ಲಿ ಅನಿಲ್ ಮತ್ತು ಕರ್ಣನ್ ಎಫಿಷಿಯನ್ಸಿ ಮೈನಸ್ ಮಾಡ್ಬೇಕಂದ್ರೆ ಇಬ್ಬರದು ಶೇರ್ ಎಷ್ಟು ಬಂದೈತಿ ನಮ್ಗೆ 5 ಬಂದೈತಿ. ಹಂಗಾದ್ರೆ ಹಿಮಾಂಶುನ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು 11/2 ಮೈನಸ್ 5 ಮಾಡ್ಬೇಕು. ಎಷ್ಟಾಗುತ್ತೆ ಇದು 11 ಮೈನಸ್ 10 ಬೈ 2 ಮಾಡಿದ್ರೆ ಅವನ ಎಫಿಷಿಯನ್ಸಿ 1/2 ಆಯ್ತು. ಅವು ತೆಗೆದುಕೊಳ್ಳುವ ಟೈಮ್ ಏನಾಗುತ್ತೆ ಟೋಟಲ್ ವರ್ಕ್ 100, ಅವನ ಎಫಿಷಿಯನ್ಸಿ 1/2 ಬಂದೈತೆ. ಅಂದ್ರೆ 200 ದಿನ ತೊಗೊಂತಾನೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವನ್ನು 20% ನಷ್ಟಕ್ಕೆ 4,400 ರೂಪಾಯಿಗಳ ಮಾರಾಟ ಮಾಡಲಾಯಿತು. ಹಾಗಾದ್ರೆ ಆ ವಸ್ತುವಿನ ಕೊಂಡ ಬೆಲೆ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಕಾಸ್ಟ್ ಪ್ರೈಸ್ 100 ರೂಪಾಯಿ ಐತೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 20% ನಷ್ಟಕ್ಕೆ ಮಾಡಿದ್ರೆ 80 ರೂಪಾಯಿ ಆಗುತ್ತೆ. ಈ 80 ರೂಪಾಯಿ ವ್ಯಾಲ್ಯೂ ಕೊಟ್ಟನೆ ಎಷ್ಟು 4,400. ಅಂದ್ರೆ ಇಂಟು ಎಷ್ಟಾಗೈತಿ 55 ಆಗೈತಿ. ಇಂಟು 55 ಮಾಡಿದ್ರೆ ಕಾಸ್ಟ್ ಪ್ರೈಸ್ 5,500 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಟಿ ಒಬ್ಬನ ಒಂದು ಕೆಲಸನ 90 ದಿನದ ಮುಗಿಸಬಲ್ಲನು. ಹಾಗಾದ್ರೆ ಟಿ ಆದ ಕೆಲಸನ 20ರಷ್ಟು ಭಾಗ ಮುಗಿಸಕ್ಕೆ ಎಷ್ಟು ಟೈಮ್ ತೊಗೊಂತಾನ ಅಂತ ಕೇಳಿರಿ. ಟಿ ನೋಡ್ರಿ 90 ದಿನ ತೊಗೊಂತಾನ. ಅಂದ್ರೆ ಒಂದು ಎಫಿಷಿಯನ್ಸಿ ಏನಾಗಿರ್ತೈತಿ ಇಲ್ಲಿ 1 ಆಗಿರ್ತೈತಿ. ಅಂದ್ರೆ ಟೈಮ್ ತಗೊಳ್ಳೋದು ನೋಡ್ರಿ ಟೋಟಲ್ ವರ್ಕ್ 90 ಡಿವೈಡ್ ಎಫಿಷಿಯನ್ಸಿ 1 20% ವರ್ಕ್ ಅಂತ ಕೇಳ್ಯಾರ 20 ಡಿವೈಡ್ ಬೈ 100 ಮಾಡ್ಬೇಕು. 2 0 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಟೈಮ್ ತೊಗೊಂತಾನ 18 ದಿನ ತೊಗೊಂತಾನ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 20 ಹುಡುಗರ ಗುಂಪಿನ ಸರಾಸರಿ ವಯಸ್ಸು 25 ವರ್ಷಗಳಂತ. 20 ಇಂಟು 25 ಮಾಡಿ ಟೋಟಲ್ ಎಷ್ಟುತ್ತ 500 ಆಯ್ತು. 15 ವರ್ಷದ ಒಬ್ಬ ಹುಡುಗ ಗುಂಪನ್ನು ಬಿಟ್ಟು ಹೋಗೋಣ. ಅಂದ್ರೆ ಮೈನಸ್ 15 ಮಾಡಿದ್ರೆ ಎಷ್ಟಾಗ್ತಿದೆ 485 ಆಯ್ತು. ಒಬ್ಬ ಹೊಸ ಹುಡುಗ ಗುಂಪನ್ನ ಸೇರ್ತಾನ ಮತ್ತು ಗುಂಪಿನ ಸರಾಸರಿ ವಯಸ್ಸು 2 ವರ್ಷಗಳಿಗೆ ಹೆಚ್ಚಾಗುತ್ತೆ. ಅಂದ್ರೆ ಮತ್ತೆ ಎಷ್ಟು ಜನ ಆದ್ರೆ ಟೋಟಲ್ ಒಳ್ಳೆ 20 ಜನ ಆದ್ರೆ ಸರಾಸರಿ 2 ವರ್ಷ ಇರ್ತೈತೆ. ಅಂದ್ರೆ ಎಷ್ಟಾಗುತ್ತೆ 27 ಆಯ್ತು. ಅಂದ್ರೆ ಎಷ್ಟಾಗ್ತದೆ 540 ಟೋಟಲ್ ವರ್ಷ ಆಯ್ತು. ಹಾಗಾದ್ರೆ ಆ ಹೊಸ ಹುಡುಗನ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಇವೆರಡರದ್ದು ಡಿಫ್ರೆನ್ಸ್ ತೊಗೊಂಡ್ವಿ ಅಂದ್ರೆ ಎಷ್ಟು ಬರ್ತೈತಿ 55 ವರ್ಷ ಬರ್ತೈತಿ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.